ಗ್ಯಾರಾ ಗ್ಯಾರಾ ಅಂದರೆ 1111 ಕೊರಿಯನ್ದು ಸಿಗ್ನಲ್ ಅನ್ನೋ ವೆಬ್ ಸೀರೀಸ್ನ ರೀಮೇಕ್ ಮಾಡಿ OTTನಲ್ಲಿ ರಿಲೀಸ್ ಮಾಡಿದ್ದಾರೆ. ಈ ಸೀರೀಸಲ್ಲಿ ರಾಘವ್ ಜುಯಲ್, ಕೃತಿಕಾ ಕಮ್ರಾ, ಧೈರ್ಯ ಕರುವಾ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ರೀಮೇಕ್ನ ಯಾವ ರೇಂಜಿಗೆ ಮಾಡಿದ್ದಾರೆ ಅಂದರೆ ಮೈಂಡ್ ಬ್ಲೋಯಿಂಗ್. ಮಾಡಿದ್ರೆ ಈ ಥರ ರೀಮೇಕ್ ಮಾಡಬೇಕು. ಸೊ ಇಂಡೆಪ್ತ್ ರಿವ್ಯೂ ಮಾಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇನ್ನು ಈ ಸೀರೀಸ್ನ ಪ್ಲಾಟ್ ಏನಂದರೆ 2001ನಲ್ಲಿ ಒಂದು ಮರ್ಡರ್ ಆಗುತ್ತೆ. ಅದು ತುಂಬ ವರ್ಷ ಆದರೂ ಆ ಕೇಸ್ ಅನ್ಸಾಲ್ವ್ಡ್ ಆಗೇ ಇರುತ್ತೆ. ಬಟ್ 15 ವರ್ಷ ಆದಮೇಲೆ ಒಂದು ಸಿಗ್ನಲ್ ಸಿಗುತ್ತೆ. ಅದರಿಂದ ಆ ಕೇಸ್ನ ಹೆಂಗೆ ಸಾಲ್ವ್ ಮಾಡ್ತಾರೆ, ಆ ಸಿಗ್ನಲ್ ಏನು, ಎಲ್ಲಿಂದ ಬಂತು, ಅದರಿಂದ ಎಂತೆಂಥ ಕೇಸ್ಗಳು ಓಪನ್ ಆಗುತ್ತೆ, ಆ ಸಿಗ್ನಲಿಂದ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಮೇಲೆ ಎಷ್ಟೆಲ್ಲ ಪ್ರಭಾವ ಬೀರುತ್ತೆ, ಆ್ಯಂಡ್ ಪ್ರೆಸೆಂಟಲ್ಲಿರೋ ಯುಗಾರಿಯಾಗೂ ಆ್ಯಂಡ್ ಪಾಸ್ಟಲ್ಲಿರೋ ಶೌರ್ಯಾಗೂ ಏನು ಸಂಬಂಧ ಅನ್ನೋದನ್ನ ನೀವು ಸೀರೀಸ್ ನೋಡೇ ತಿಳ್ಕೊಬೇಕು. ಈ ಸೀರೀಸಲ್ಲಿ ಟೋಟಲ್ ಆಗಿ 8 ಎಪಿಸೋಡ್ಸ್ ಇದಾವೆ. ಪ್ರತಿ ಎಪಿಸೋಡ್ಗಳು 40 to 50 ಮಿನಿಟ್ಸ್ ಇರುತ್ತೆ. ಒಂದ್ಸಲ ಸ್ಟಾರ್ಟ್ ಮಾಡಿದ್ರೆ ಮಿಸ್ಟರಿ, ಸಸ್ಪೆನ್ಸ್, ಥ್ರಿಲ್ಲರ್, ಟೈಮ್ ಲೈನ್ ಇವೆಲ್ಲ ನಿಮ್ಮನ್ನ ಈ ಸೀರೀಸ್ನ ಮುಗಿಸೋವರೆಗೂ ಬಿಡಲ್ಲ. ಇನ್ನು ಮಲ್ಟಿಪಲ್ ಟೈಮ್ ಲೈನ್ಸಲ್ಲಿರೋ ಕ್ಯಾರೆಕ್ಟರ್ಸ್, ಅವ್ರು ತಗೊಳ್ಳೋ ಡಿಸಿಷನ್, ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್ ಬದಲಾದ್ರೆ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋದನ್ನ ಸಖತ್ತಾಗಿ ತೋರಿಸಿದ್ದಾರೆ. ಆ್ಯಂಡ್ ಸೈಮಲ್ಟೇನಿಯಸ್ಲಿ ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್ನ ಕಂಬೈನ್ ಮಾಡಿ ಅಟ್ ದಿ ಸೇಮ್ ಟೈಮ್ ಸಿಂಕ್ ಮಾಡೋ ಐಡಿಯಾ ಮಾತ್ರ ಬ್ರಿಲಿಯಂಟ್ ಆಗಿತ್ತು. ಈ ಎರಡನ್ನೂ ಸಪ್ರೇಟ್ ಮಾಡಿದಿದ್ರೆ ಅಷ್ಟು ಎಂಗೇಜಿಂಗ್ ಆಗಿ ಇರ್ತಿರ್ಲಿಲ್ಲ. ಅದು ಫಸ್ಟ್ ಎಪಿಸೋಡಲ್ಲೇ ಈ ಥರ ಒಂದು ಪ್ರಯತ್ನ ಮಾಡಿದ್ದು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಆಲ್ಮೋಸ್ಟ್ ಈ ಸೀರೀಸ್ನ ನೋಡ್ತಿರ್ಬೇಕಾದ್ರೆ ಕೊರಿಯನ್ ಥೀಮ್ ನೋಡ್ದಾಗೆ ಆಗುತ್ತೆ. ಬಟ್ ಡಿಫ್ರೆನ್ಸ್ ಏನಂದ್ರೆ ಇಂಡಿಯನ್ ಕ್ಯಾರೆಕ್ಟರ್ಸ್ಗಳನ್ನ ನೋಡ್ತಿದೀವಿ ಅನ್ಸುತ್ತೆ ಅಷ್ಟೇ. ಅಷ್ಟರ ಮಟ್ಟಿಗೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ನ ಯೂಸ್ ಮಾಡಿದ್ದಾರೆ. ಇನ್ನು ಶಾರ್ಪ್ ಇನ್ವೆಸ್ಟಿಗೇಷನ್, ಫಾಸ್ಟ್ ಪ್ರೊಸೀಡಿಂಗ್ಸ್, ಟೈಟ್ ಸ್ಕ್ರೀನ್ ಪ್ಲೇ ಇವೆಲ್ಲ ಆ ಕಡೆ ಈ ಕಡೆ ಅಳ್ಳಾಡಕ್ ಬಿಡಲ್ಲ. ಜೊತೆಗೆ ಮುಂದೇನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿನ ನಾನ್ ಸ್ಟಾಪ್ ಥ್ರೂ ಔಟ್ ದ ಸೀರೀಸಲ್ಲಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಫಸ್ಟ್ ಕೇಸ್ನ ನೋಡಿದಾಗ ಏನು ಇಷ್ಟು ಬೇಗ ಕೇಸ್ ಮುಗ್ದೋಯ್ತಾ ಅಂತ ಅನ್ಕೊಂಡ್ಬಿಡ್ತೀವಿ. ಬಟ್ ಅವಾಗ ಒಂದು ರೀಕಾಲ್ ಎಲಿಮೆಂಟ್ನ ಯೂಸ್ ಮಾಡ್ತಾರೆ. ಅದು ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಇನ್ನು ಆ ಟೈಮಿಂಗ್ನ ಬಳಸ್ಕೊಂಡಿರೋ ರೀತಿ, ಆ ಟೈಮ್ ಓಡ್ತಿದ್ರೆ ನಮಗಿಲ್ಲಿ ಟೆನ್ಷನ್ ಜಾಸ್ತಿ ಆಗ್ತಾನೆ ಇರುತ್ತೆ. ಅಷ್ಟು ಇಂಪ್ಯಾಕ್ಟ್ ಮಾಡುತ್ತೆ. ಜೊತೆಗೆ ಪ್ರತಿ ಕೇಸಲ್ಲೂ ಸಣ್ಣ ಡೀಟೇಲ್ಸ್ನೂ ಬಿಡಲ್ಲ. ಅದನ್ನ ಇಟ್ಕೊಂಡು ಕೇಸ್ಗಳನ್ನ ಸಾಲ್ವ್ ಮಾಡೋದು ಸಖತ್ ಇಂಪ್ರೆಸಿವ್ ಆಗಿತ್ತು. ಆ್ಯಂಡ್ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳನ್ನ ಪರ್ಫೆಕ್ಟ್ ಟೈಮಿಂಗಲ್ಲೇ ರಿವೀಲ್ ಮಾಡ್ತಾರೆ. ಇಷ್ಟೆಲ್ಲ ಪಾಸಿಟಿವ್ ಪಾಯಿಂಟ್ಸ್ಗಳಿದ್ರೂ ಅಲ್ಲಲ್ಲಿ ನೆಗೆಟಿವ್ ಪಾಯಿಂಟ್ಸ್ ಕೂಡ ಇದಾವೆ. ಬಟ್ ಈ ನೆಗೆಟಿವ್ ಪಾಯಿಂಟ್ಸ್ಗಳು ನಾರ್ಮಲ್ ಆ್ಯಂಡ್ ರೆಗ್ಯುಲರ್ ಆಡಿಯನ್ಸ್ಗಳಿಗೆ ಮಾತ್ರ. ಅದೇನಂದ್ರೆ ಒಂದು ಸಿಗ್ನಲ್ ಮೂಲಕ ಪ್ರೆಸೆಂಟಿಂದ ಪಾಸ್ಟಲ್ಲಿ ಏನಾದರೂ ಕೇಸ್ ಕ್ಲೋಸ್ಡ್ ಅಥವಾ ಸಾಲ್ವ್ ಆಯಿತು ಅಂದರೆ ಪ್ರೆಸೆಂಟಲ್ಲಿ ಓಪನ್ ಆಗುತ್ತೆ. ಇದು ಕೆಲವರಿಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಫಾಸ್ಟಾಗಿ ಸೀನ್ ಬೈ ಸೀನ್ ಡೀಟೇಲ್ಸ್ನ ರನ್ನಿಂಗ್ ಫ್ಲೋ ಅಲ್ಲೇ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಈ ಸೀರೀಸ್ನ ಪಿನ್ ಟು ಪಿನ್ ಎಂಜಾಯ್ ಮಾಡ್ತೀರಾ. ಸೊ ನಾರ್ಮಲ್ ಆಡಿಯನ್ಸ್ಗೆ ಟೈಮ್ ಲೈನ್ಸ್ ಮಧ್ಯ ಜಂಪ್ ಆಗೋದ್ರಿಂದ ತುಂಬ ಕನ್ಫ್ಯೂಸ್ ಆಗ್ಬೋದು. ಆ್ಯಂಡ್ ಓವರ್ ಆಲ್ ಈ ಸೀರೀಸಲ್ಲಿ 3 ನೆಗೆಟಿವ್ ಪಾಯಿಂಟ್ಸ್ಗಳಿದಾವೆ. ಮೊದಲನೇದು, ಒಂದು ಕೇಸ್ನ ಸಾಲ್ವ್ ಏನೋ ಮಾಡ್ತಾರೆ, ಬಟ್ ಮೋಟಿವ್ ಏನು ಅನ್ನೋದನ್ನ ತೋರಿಸ್ದಲೆ ಜಂಪ್ ಆಗ್ಬಿಡ್ತಾರೆ. ಬಟ್ ಆ ಕೇಸ್ದು ಮೋಟಿವ್ಗೆ ಸೀಸನ್ 2 ಅಲ್ಲಿ ಕನೆಕ್ಟ್ ಮಾಡಿ ಸಾಲಿಡ್ ರೀಸನ್ನ ಕೊಟ್ಟರೆ ಈ ನೆಗೆಟಿವ್ ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ಬೋದು. ಇನ್ನು ಎರಡನೇದು, ಕೆಲವೊಂದು ಟೈಮ್ ಲೈನ್ನ ಚೇಂಜ್ ಮಾಡಿದಾಗ ಮುಗ್ದೋಗಿರೋದು ವಾಪಸ್ ಬಂದರೆ ಎಲ್ಲರಿಗೂ ಗೊತ್ತಾಗಲ್ವಾ? ಇಲ್ಲ ಟೈಮ್ ಲೈನ್ ಚೇಂಜ್ ಆದಾಗ ಎಲ್ಲರೂ ಮೈಂಡ್ ಆ್ಯಂಡ್ ನ್ಯೂಸ್, ಪ್ರಪಂಚದಲ್ಲಿರೋದೆಲ್ಲ ಚೇಂಜ್ ಆಗೋ ಥರ ತೋರಿಸ್ತಾರೆ. ಇದೊಂದು ಲಾಜಿಕ್ ಲೆಸ್ ಅಂತ ಅನ್ನಿಸ್ತು. ಇದು ಸೀರೀಸ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಇನ್ನು ಮೂರನೇದು, ಕೆಲವೊಂದು ಕಡೆ ಸ್ವಲ್ಪ ಸ್ಲೋ ಪೇಸ್ ಅನ್ಸುತ್ತೆ ಅಷ್ಟೇ. ಇನ್ನು ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದ್ರೆ ರಾಘವ್ ಜುಯಲ್, ಕೃತಿಕಾ ಕಮ್ರಾ, ಧೈರ್ಯ ಕರ್ವಾ ಇವ್ರುಗಳ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಆ ರೋಲ್ಗಳಿಗೆ ಇವರು ಪರ್ಫೆಕ್ಟ್ ಆಗಿ ಸೂಟ್ ಆದ್ರು. ಇನ್ನು ಮಿಕ್ಕಿದ ಆಕ್ಟರ್ಸ್ಗಳ ಪರ್ಫಾರ್ಮೆನ್ಸ್ ಅವ್ರಿಗೆ ಕೊಟ್ಟಿರೋ ರೋಲ್ನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ದಾರೆ. ಆ್ಯಂಡ್ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ ಸಿನಿಮಾಟೋಗ್ರಫಿ ಆ್ಯಂಡ್ ಡೈರೆಕ್ಷನ್ ಟಾಪ್ ನಾಚ್. ಎಸ್ಪೆಷಲಿ ಡಿಫ್ರೆಂಟ್ ಟೈಮ್ ಲೈನಲ್ಲಿ ರಿಫ್ಲೆಕ್ಟ್ ಆಗೋ ವಿಜುವಲ್ಸ್ ಮಸ್ತಾಗಿತ್ತು. ಆ್ಯಂಡ್ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಟೈಮ್ ಲೈನ್ ಮಧ್ಯ ಟ್ರಾನ್ಸಿಷನ್ ತುಂಬ ಸೀಮ್ಲೆಸ್ ಆಗಿತ್ತು. ಇನ್ನು ಲೈಟಿಂಗ್ ಆ್ಯಂಡ್ ಕಲರ್ ಪ್ಯಾಲೆಟ್ಸ್ನ ಕೊರಿಯನ್ ಸೀರೀಸಲ್ಲಿ ಇರೋ ಥರನೇ ಮಾಡಿದ್ದಾರೆ. ಪ್ರೊಡಕ್ಷನ್ ಡಿಸೈನ್, ಕ್ಯಾಮ್ರಾ ವರ್ಕ್, ಎಡಿಟಿಂಗ್ ಕೂಡ ಎಕ್ಸಲೆಂಟ್ ಆಗಿದೆ. ಈ ಥರ ಒಂದು ಜಾನರ್ಗೆ ಪರ್ಫೆಕ್ಟ್ ಆಗಿ ಸೂಟ್ ಆಯಿತು ಇವೆಲ್ಲ. ಇನ್ಫ್ಯಾಕ್ಟ್ ಸಣ್ಣ ಡೀಟೇಲ್ಸ್ ಮೇಲೂ ಆಡಿಯನ್ಸ್ ಕ್ಲೋಸ್ ಅಟೆನ್ಷನ್ನ ಕೊಡೋ ಥರ ಮಾಡ್ತಾರೆ. ಇನ್ನು BGM, ಒಂದು ಪಾಪ್ಯುಲರ್ ವೆಬ್ ಸೀರೀಸ್ದು BGMನ ಕಾಪಿ ಮಾಡಿ ರಿಮಿಕ್ಸ್ ಮಾಡಿದ್ದಾರೆ. ಅದ್ಯಾವುದು ಅಂತ ಗೊತ್ತಾದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸ್ಟಾರ್ಟಿಂಗ್ BGM ಕೇಳಿದಾಗಲೇ ಗೊತ್ತಾಗ್ಬಿಡುತ್ತೆ ಅದು ಇಂಥದ್ದೇ ಸೀರೀಸ್ದು ಅಂತ. ಬಟ್ ಈ ರಿಮಿಕ್ಸ್ BGM ಕೂಡ ತುಂಬ ಚೆನ್ನಾಗಿತ್ತು. ಇಂಟೆನ್ಸ್ ಫೀಲ್ ಬರೋ ಹಾಗೆ ಮಾಡುತ್ತೆ ನೋಡಬೇಕಾದ್ರೆ. ಸೊ ಓವರ್ ಆಲ್ ಸೀರೀಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ಆ ಒಂದು ಲಾಜಿಕ್ ಲೆಸ್ ಪಾಯಿಂಟ್ನ ಪಕ್ಕಕ್ಕಿಟ್ರೆ ಥ್ರಿಲ್ಲರ್, ಸಸ್ಪೆನ್ಸ್, ಇನ್ವೆಸ್ಟಿಗೇಷನ್, ಮಿಸ್ಟರಿ, ಟೈಮ್ ಟ್ರಾವೆಲ್ ಈ ಎಲಿಮೆಂಟ್ಸ್ನ ಇಷ್ಟಪಡೋರಿಗೆ ಮೈಂಡ್ ಬೆಂಡಿಂಗ್ ನರೇಟಿವ್ ವಿತ್ ಯುನೀಕ್ ವಿವಿಂಗ್ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ. ಅದು ತಲೆಗೆ ಸ್ವಲ್ಪ ಕೆಲಸ ಕೊಟ್ರೆ ಮಾತ್ರ, ಇಲ್ಲ ಅಂದರೆ ಡಿಸ್ಕನೆಕ್ಟ್ ಆಗ್ತೀರಾ ಮಧ್ಯ. ಬಟ್ ಫ್ಯಾಮಿಲಿ ಆಡಿಯನ್ಸ್ಗಳಿಗೆ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಒಂದ್ಸಲ ಟ್ರೈ ಮಾಡಿ ನೋಡಿ. ಆ್ಯಂಡ್ ಯಾವುದೇ ಅಡಲ್ಟ್ ಕಂಟೆಂಟ್ ಇರಲ್ಲ, ಸೊ ಫ್ಯಾಮಿಲಿ ಜೊತೆಲಿ ಆರಾಮಾಗಿ ನೋಡ್ಬೋದು. ಇನ್ನು ಸೆಕೆಂಡ್ ಸೀಸನ್ಗೋಸ್ಕರ ಕೆಲವು ಪ್ರಶ್ನೆಗಳಿಗೆ ಆನ್ಸರ್ ಕೊಡ್ದಲೆ ಹಾಗೆ ಉಳಿಸ್ಕೊಂತಾರೆ. ಇದರಿಂದ ನೆಕ್ಸ್ಟ್ ಸೀಸನ್ಗೆ ವೆಯ್ಟ್ ಮಾಡೋ ಥರ ಮಾಡಿದ್ದಾರೆ. ಇನ್ನು ಈ ಸೀರೀಸ್ ನಿಮಗೆ ZEE5ನಲ್ಲಿ ಹಿಂದಿ, ತಮಿಳ್, ತೆಲುಗು ಲ್ಯಾಂಗ್ವೇಜಸಲ್ಲಿ ಮಾತ್ರ ಅವೈಲೇಬಲ್ ಇದೆ. ನಿಮಗೆ ಇದರಲ್ಲಿ ಯಾವ ಲ್ಯಾಂಗ್ವೇಜ್ ಬರುತ್ತೋ ಅದರಲ್ಲೇ ನೋಡಿ. ಇಲ್ಲ ಅಂದರೆ ಕಾಂಪ್ಲಿಕೇಟೆಡ್ ಆ್ಯಂಡ್ ಕನ್ಫ್ಯೂಸ್ ಆಗುತ್ತೆ. ಆ್ಯಂಡ್ ಈ ಸೀರೀಸ್ಗೆ ನಾನು ಕೊಡೋ ರೇಟಿಂಗ್ 10ಗೆ 9. ಆಲ್ರೆಡಿ ನೀವೇನಾದರೂ ಈ ಸೀರೀಸ್ನ ನೋಡಿದರೆ ನಿಮಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೊಡ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.